ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇವತ್ತೆಲ್ಲಪ್ಪ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಅಂದರೆ ನಾನು ನಮ್ಮ ಊರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಮತ್ತೆ ಯಾಕೆ ವೆಯ್ಟ್ ಮಾಡೋಣ, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್ ಮಧ್ಯಾಹ್ನ 1 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ನೆಮ್ಮದೇ ಊಟ ಮಾಡೋದ ಅಂದ್ಕೊಂಡೆ ಗೈಸ್. ಬಟ್ ಈ ನನ್ನ ಮಕ್ಕಳು ಇವನು ಕಾಟನ್ ಪೇಟೆ ಕರಿಯ, ಇವನು ಜಸ್ಟ್ ಮಿಸ್ ಜೈಮಲನ್ ಮಗ ಕಾರ್ನರ್ ಕುಮಾರ್. ಫೋನ್ ಹಾಕಿದ್ರು ಮನೆಗೆ ಹುಡುಕ ಬಂದ್ಬಿಟ್ಟವ್ರೆ ಎತ್ತಾಗೆ. ನಾನು ಮಸ್ತಾಗಿ ಊಟ ಮಾಡ್ಕೊಂಡು ಶಿಸ್ತಾಗಿ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟಿದ್ದೀನಿ, ಫೋಟೋ ಶೂಟ್ ಮಾಡಬೇಕು ಅಂದರು ಅದಕ್ಕೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಇವತ್ತು ಬೇರೆ ಪ್ಲ್ಯಾನ್ ಇತ್ತು. ಏನಪ್ಪ ಅಂದರೆ ಮೈಸೂರಿಗೆ ಹೋಗ್ಬೇಕಿತ್ತು ನಾನು ಕಂಟೆಂಟ್ ಮಾಡೋಕ್ಕೆ. ಇವತ್ತು ಬೇಡ, ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಅಲ್ಲಿ ರೂಮ್ ಮಾಡ್ತಾಯಿದ್ದಾರೆ ಗೈಸ್. ರೂಮು ಫೈನಲ್ ಆಗಿದೆ, ಇನ್ನೊಂದು 2 ದಿನ ರೂಮ್ಗೆ ಶಿಫ್ಟ್ ಆಗ್ತೀವಿ. ರೂಮ್ ಶಿಫ್ಟ್ ಆಗಿಬಿಟ್ರೆ ಅಲ್ಲಿ 3 ದಿನ ಇಲ್ಲಿ 3 ದಿನ ಇರ್ಬೋದು, ಅಲ್ಲೇ ಕಂಟೆಂಟ್ ಮಾಡಿಕೊಂಡು ಅಂತ. ಈಗ ಇವರಿಬ್ಬರು ನಮ್ಮ ವ್ಲಾಗ್ಗೆ ಹೊಸ ಪರಿಚಯ. ಇವನ ಹೆಸರು ಸಿದ್ಧರಾಜು ಅಂತ, ಇವನ ಹೆಸರು ಅಜಯ್ ಅಂತ. ಇವರಿಬ್ರದ್ದು 6 ವರ್ಷದ ಫ್ರೆಂಡ್ಶಿಪ್ ಗೈಸ್. ನಂದು ಇವ್ರದ್ದು 6 ವರ್ಷ ಫ್ರೆಂಡ್ಶಿಪ್ಪು. ಹೆಂಗಂದರೆ 8th ಫ್ರೆಂಡ್ಶಿಪ್ ಇವರು. ಏನ್ಲಾ ಸಿದ್ಧ ನಮ್ಮ ಫ್ರೆಂಡ್ಗೆ ಸಪೋರ್ಟ್ ಮಾಡಿ, ಆಲ್ ದಿ ಬೆಸ್ಟ್. ಏನು ಗುರು ಸ್ಪೆಕ್ಸು ನಿಂದು? ನೀನೇನಾರು ಹೇಳ ಅಷ್ಟೇ ಗೈಸ್, ಇವನಿಗೆ ಫುಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮ್ಮ ಮಾತಾ. ಇವನು ಏನು ಗುರು, ಇವನು ಸಿದ್ದರಾಮಯ್ಯ ಭಾಷಣ ಮಾಡ್ದಂಗೆ ಮಾಡ್ಬಿಟ್ಟ 5 ನಿಮಿಷಕ್ಕೆ ಗೈಸ್. ಮತ್ತು ಇಲ್ಲಿ ಇವರು ಫೋಟೋ ಶೂಟ್ ಮಾಡ್ಬೇಕಂತೆ. ಸೊ ಹಾಗಾಗಿ ಇಲ್ಲಿಗೆ ಎತ್ತಾಕ ಬಂದಿದ್ದೀನಿ. ಹೇಳ್ಬೇಕಂದ್ರೆ ಇವಾಗ ಅಷ್ಟರಲ್ಲೇ ಇದು ಪ್ಲೇಸು ಯಾವಾಗ ಗೊತ್ತಾ ಇದಕ್ಕೆ ಕ್ರೇಜ್ ಜಾಸ್ತಿ ಈ ಪ್ಲೇಸ್ಗೆ. ನಾಟಿ ಹಾಕಿ ಭತ್ತ ಮೇಲೆ ಬಂದಿರ್ತದ ಗೈಸ್, ಚಿಗುರುತ್ತಾ ಇರುತ್ತಲ್ಲ ನಾಟಿ ಏನು ಭತ್ತ, ಅವಾಗ ಬಂದ್ಬಿಟ್ರೆ ಮಾತ್ರ ಈ ಪ್ಲೇಸ್ ಕಂಗಾಲ್ ಆಗೋಯ್ತೀರಾ ನೀವು ನೋಡ್ಬಿಟ್ರೆ ಅನ್ಕೊಳ್ರಿ. ಆ ಥರ ಮಸ್ತಾಗಿರ್ತದೆ ಇದು ಪ್ಲೇಸು. ಫುಲ್ಲು ಸುತ್ತ ನೋಡಿದ್ರು ಗ್ರೀನರಿನೇ ಇರ್ತದೆ ಗೈಸ್. ಈಗಲೂ ನೋಡಿ ಸುಮಾರು ಜನ ಬರ್ತಾರೆ, ಫೋಟೋಶೂಟ್ ಎಲ್ಲ ಮಾಡ್ತಾರೆ ಗೈಸ್. ಸುಮಾರು ಸೀರಿಯಲ್ಸು ಫಿಲಮ್ಸು ಎಲ್ಲ ಮಾಡಿದ್ದಾರೆ ಇಲ್ಲಿ. ಸುಸ್ತಾಗೋಯ್ತು ಗೈಸ್. ಮತ್ತು ಈಗ ನಮ್ಮ ಸಿದ್ಧ ಇಲ್ಲಿ ನೋಡ್ರಿ ಫೋಟೋಶೂಟು. ಏನು ಗುರು ಒಂದು ಪೋಸು. ಕನ್ನಡವೇ ನಮ್ಮಮ್ಮ, ತೆಲುಗು ನಮ್ಮ ಚಿಕ್ಕಮ್ಮ, ಮಲಯಾಳಿ ನರ್ಸಮ್ಮ. ನೋಡ್ರಿ ಗೈಸ್ ಪ್ಲೇಸ್ನ ಹೆಂಗೈತೆ. ಒಳಗೆ ಬಂದಿದ್ದೀವಿ ಈಗ. ಬೋರೆ ದೇವರ ದೇವಸ್ಥಾನ, ಕಾವೇರಿ ಹೊಳೆ. ನೋಡ್ರಿ ನೀರೆಲ್ಲ ಜಾಸ್ತಿ ಆಗ್ಬಿಟ್ಟೈತೆ ಗೈಸ್. ಅಲ್ಲಿ ನೀರು ಹರಿತೈತಲ್ಲ, ಅಲ್ಲೆಲ್ಲ ನಡ್ಕೊ ಹೋಗ್ಬೋದು. ಬಟ್ ಇವಾಗ ನೀರು ಜಾಸ್ತಿ ಆಗ್ಬಿಟ್ಟೈತಲ್ಲ, ನಡ್ಕೊ ಹೋದ್ರೆ ನಿಮ್ಮನ್ನ ಅದು ಎಳ್ಕೊಂಡು ಹೊಟ್ಟೋಗುತ್ತೆ. ಈ ಕಡೆ ನೋಡ್ರಿ ಟೆಂಪಲು ದೇವಸ್ಥಾನ, ಈ ಕಡೆ ಹೊಳೆ. ಇವರಿಬ್ರು ನೋಡ್ರಿ ಇನ್ನೂ ಫೋಟೋಶೂಟ್ ಮಾಡ್ತಾನೆ ಅವರೇ. ಬಟ್ ಕರೆಕ್ಟಾಗಿ ಫೋಟೋಶೂಟ್ ಆಯ್ತಾ ಇಲ್ಲ ನೋಡ್ರಿ ಗೈಸ್. ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಚಿಲ್ ಮಾಡ್ತಾವ್ರೆ ಅನ್ಕೊಳ್ರಿ ಮಸ್ತಾಗಿ ಗೈಸ್. ಇಲ್ಲಿ ನೋಡ್ರಿ ಗೈಸ್, ಫುಲ್ ನೀರು ಅಂದರೆ ನೀರು ನೋಡ್ರಿ. ಅಲ್ಲೆಲ್ಲ ಈಜು ಹೊಡಿತವ್ರೆ. ಮತ್ತೆ ಇಲ್ಲಿ ನೋಡ್ರಿ ಯಾವ ಥರ ಫೋರ್ಸಾಗಿ ಹೋಗ್ತಾ ಇದೆ ನೀರು. ನಾನು ಮಾತಾಡಿದ್ರು ಏನೋ ಕೇಳಿಸಲ್ಲ ಅಂದ್ಕೊಳ್ರಿ, ನೆಟ್ಗೆ ಅಷ್ಟು ಫೋರ್ಸಾಗಿ ನೀರು ಹರಿತೈತೆ ನೋಡ್ರಿ. ಫುಲ್ಲು ಸೈಕು ನೋಡ್ರಿ ಗೈಸ್. ಇಲ್ಲಿ ಡೋರ್ ಎಲ್ಲ ಓಪನ್ ಮಾಡ್ಬಿಟ್ಟವ್ರೆ, ಈ ಡೋರು, ಅದಕ್ಕೆ ನೀರು ಆ ಕಡೆ ಹೋಯ್ತಾ ಇದೆ ನೋಡ್ರಿ ಗೈಸ್. ಇನ್ನೊಂದೇನಪ್ಪ ಅಂದರೆ ನೀವು ಈಜು ಹೊಡಿಬೇಕಂದ್ರೆ ಇಲ್ಲಿ ನೋಡ್ಕೊಂಡು ಈಜು ಹೊಡೀರಿ ಗೈಸ್. ಯಾಕಂದರೆ ಇಲ್ಲಿ ತುಂಬ ಜನ ಸತ್ತೋಗವ್ರೆ, ಲೆಕ್ಕನೇ ಇಲ್ಲ ಅಷ್ಟು ಜನ ಸತ್ತೋಗವ್ರೆ ಅನ್ಕೊಳ್ರಿ. ಇಲ್ಲೇ ನೋಡ್ರಿ, ಓದ್ಕೊಂಡು ಹೋಗ್ರಿ ಒಂದ್ಸಲಿ. ಮೋಜು ಮಸ್ತಿಗೆ ನೀರಿಗೆ ಇಳಿಬೇಡಿ, ಅಸ್ತಿ ಬಿಡೋಕ್ಕೂ ನೀವು ಸಿಗಲ್ಲ. ನೋಡ್ರಿ ತುಂಬ ಅಂದರೆ ತುಂಬ ಜನ ಸತ್ತೋಗವ್ರೆ. ನೀವು ಎಲ್ಲರೂ ಈಜು ಹೊಡಿತವ್ರೆ ಅಂದ್ಬಿಟ್ಟು ನೀವು ನಿಮ್ಮ ಹುಡುಗಿ ಇರ್ತಾಳೆ ಅಥವಾ ನಿಮ್ಮ ಮನೆಯವ್ರು ಇರ್ತಾರೆ, ಒಂದು ಸ್ವಲ್ಪ ಬಿಲ್ಡಪ್ ಹಾಕಬಿಡೋದ ಅಂತ ಏನಾರು ನೆಗೆದ್ರೆ ನೀವೇ ನೆಗ್ದೋಗ್ಬಿಟ್ಟಿರ್ತೀರ ಅನ್ಕೊಳ್ರಿ. ಅಷ್ಟು ಆಳ ಐತೆ. ನೋಡ್ಕೊಂಡು ಈಜು ಹೊಡೀರಿ ಇಲ್ಲಿ ಏನಾರ ಬಂದರೆ. ನೋಡ್ರಿ ಪ್ಲೇಸ್ ಯಾವ ಥರ ಐತೆ ಅಂತ. ಅಲ್ಲೆಲ್ಲ ನೋಡ್ರಿ ದೂರದಲ್ಲಿ ಈಜು ಹೊಡಿತವ್ರೆ ತುಂಬ ಜನ. ಇವ್ರು ನೋಡ್ರಿ ನಡ್ಕೊ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ನಿಂತ್ಕೊಂಡ್ಬಿಟ್ಟವ್ರೆ. ಮತ್ತು ಈ ಕಡೆ ಫಿಶಿಂಗ್ ಮಾಡ್ತವ್ರೆ, ಮೀನು ಹಿಡಿತವ್ರೆ ಅನ್ಕೊಳ್ರಿ. ಗೈಸ್ ಇವಾಗ ನಾವು ಬಂದಿರೋದೆಲ್ಲಪ್ಪ ಅಂದರೆ ಈ ಪ್ಲೇಸಿಗೆ ಬಂದಿದ್ದೀವಿ ಗೈಸ್. ನೋಡ್ರಿ ಅಲ್ಲಿ ಹೊಳೆ ಐತಲ್ಲ, ಹೊಳೆಯಿಂದ ಸ್ಟ್ರೈಟ್ ಬಂದರೆ ಈ ಪ್ಲೇಸ್ ಸಿಗುತ್ತೆ ನಿಮಗೆ. ಮತ್ತು ನಮ್ಮ ಅಜಯ
ಚುರ್ಮುರಿ ತಗೊಟ್ಟವನೆ, ಚುರ್ಮುರಿ ತಿಂತಾಯಿದ್ದೀವಿ. ಇಲ್ಲಿ ಈ ಪ್ಲೇಸಲ್ಲೂ ತುಂಬ ಅಂದರೆ ತುಂಬ ರೀಲ್ಸ್ಗಳು ಮಾಡಿದ್ದೀನಿ ಗೈಸ್ ನಾನು. ಆವಾಗ ಇಲ್ಲಾಂದ್ರೆ ಒಂದು 1.5 ಇಯರ್ ಆಯಿತು. ಆವಾಗೆಲ್ಲ ಬಂದು ಇಲ್ಲೂ ಕೂಡ ರೀಲ್ಸ್ ಮಾಡಿದೆ ಮಸ್ತಾಗಿ. ನೋಡಿರಿ ಈ ಕಡೆಯಿಂದ ಯಾವ ಥರ ವ್ಯೂ. ಈ ಥರ ಪ್ಲೇಸ್ಗಳು ನೋಡೋಕ್ಕೆ ಅಕ್ಕಂದು ಸೈಕ್ ಅನ್ಕೊಳ್ರಿ ಗೈಸ್. ಫುಲ್ಲು ಮೈಂಡೆಲ್ಲ ಪೀಸ್ಫುಲ್ ಆಗೋಯ್ತದೆ. ಏನೇ ಟೆನ್ಷನ್ ಇದ್ರೂ ಒಂಥರ ನೆಮ್ಮದಿ ಅನಿಸ್ಬಿಡ್ತದೆ ಈ ಥರ ಪ್ಲೇಸ್ಗಳಿಗೆ ಬಂದಾಗ. ಈಗ ಚುರ್ಮುರಿನ ಬಿಟ್ರೆ ಅವರೇ ತಿನ್ಕೊಬಿಡ್ತಾರೆ. ಸೊ ಅದಕ್ಕೋಸ್ಕರ ನಾನು ತಿನ್ನಬೇಕು. ಜನ್ಮಕ್ಕೆ ಹೋಗೋ. ಗೈಸ್ ಈ ನನ್ನ ಮಗ ಒಂದೊಂದೆಲ್ಲ ಕೆಲಸ ಮಾಡೋದು ಅಂದ್ಕೊಳ್ರಿ. ಗಾಡೀಲಿ ಬರ್ತಾಯಿದ್ದೀವಿ, ಈ ರೋಡಲ್ಲಿ ಬರ್ತಾಯಿದ್ದೀವಿ ಗೈಸ್, ಹಿಂಗೆ ಬರ್ತಾಯಿದ್ದೀವಿ. ಗಾಡಿ ಪಂಚರ್ ಆಗೋಯ್ತು, ಸಡನ್ನಾಗಿ ಪಂಚರ್ ಆಗೋಯ್ತು. ಇಲ್ಲಿ ನೋಡ್ರಿ, ಇಲ್ಲಿ ಉಜ್ಜಿರೋದು ಇಲ್ಲಿ ಗಂಟ ಉಜ್ಕೊಂಡೋಗಿ ಬಿತ್ಕೊಂಡಿದ್ದೀವಿ ಎಲ್ಲ. ಇಲ್ಲಿ ನೋಡ್ರಿ ಕಾಲು. ಈ ನನ್ನ ಮಗ ಮಾಡಿರೋ ಕೆಲ್ಸಕ್ಕೆ ಥೋ ಈಗ ಅಲ್ಲಿಂದ ತಳ್ಕೊ ಹೋಗ್ಬೇಕಲ್ರಪ್ಪ ಊರಿಗೆ. ತಲೆ ಕೆಟ್ಟಾಯ್ತು. ಈಗ ಫಾಸ್ಟಾಗಿ ಏನಾರ ಬಂದಿರೆ ಗೈಸ್, ನಾನು ಫುಲ್ಲು ಫಾಸ್ಟಾಗಿ ಬಂದಿರೆ ಮಾತ್ರ ಗದ್ದೆ ಇಲ್ಲ ಒಳಗೆ ಆರ್ಬಿಡ್ತಿದ್ದು ಅನ್ಕೊಳ್ರಿ. ಅಷ್ಟು ನಾನು ನಿಧಾನಕ್ಕೆ ಬಂದಿದ್ದಕ್ಕೆ ಕರೆಕ್ಟಾಗಿ ಆಯಿತು. ಓ ಸಪ್ಪ ದೇವ್ರೆ, ಹೆಂಗೆ ಅಂದರೆ ಇಲ್ಲಿ ನೋಡ್ರಿ ಗೈಸ್, ಟೈರಾ ಇಲ್ಲಿ ಇರೋ ಟೈರ ಫುಲ್ಲು ತಿಂದಾಕ್ಬಿಟ್ಟವನೇ ಅನ್ಕೊಳ್ರಿ. ತಿಂದು ಹೊಗೆ ಹಾಕ್ಸ್ಬಿಟ್ಟವ್ನು, ಟೈರ ಪಂಚರ್ ಆಗ್ಬಿಡ್ತು ಅನ್ಕೊಳ್ರಿ. ಸಪ್ಪ ಎಲ್ಲ ಒಬ್ಬೊಬ್ರ ಮೇಲೆ ಒಬ್ಬೊಬ್ರು ಆರ್ಬಿಟ್ಟಿರೋದು ಗಾಡಿ ದಬಕ್ಕಂದ ತಕ್ಷಣ. ಅಯ್ಯೋ ಇಲ್ಲಿ ತಳ್ಕೊಂಡು ಹೋಯ್ತಾ ಪಾಯಿ. ಥೋ ಅಯ್ಯಪ್ಪ ತರ್ಚ್ಕ ಬಿತ್ಕೊಂಡ ಎಲ್ಲ ಅನ್ಕೊಳ್ರಿ. ಗೈಸ್ ಅವ್ನು ಗಾಡಿನ ತಳ್ಕೊಂಡು ಹೋಗಿ ಪಂಚರ್ ಹಾಕ್ಸ್ಬಿಟ್ಟು ಕಳಿಸ್ಬಿಟ್ಟು ಈಗ ನಾನು ಹೋಗಿದ್ದೆಲ್ಲಪ್ಪ ಅಂದರೆ ನಮ್ಮ ರಿಲೇಟಿವ್ ಮನೆಯಲ್ಲಿ ಒಂದು ಶನಿ ಬಂದು ಪೂಜೆ ಇತ್ತು ಗೈಸ್. ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅಲ್ಲೆಲ್ಲ ವ್ಲಾಗ್ ಮಾಡೋಕೆ ಹೋಗಿಲ್ಲ, ಯಾಕಂದರೆ ಅಲ್ಲಿ ಒಂಥರ ಎಲ್ಲರೂ ಇರ್ತಾರೆ, ನರ್ವಸ್ ಫೀಲ್ ಆಗುತ್ತೆ. ಸೊ ಹಾಗಾಗಿ ಮಾಡಿಲ್ಲ. ಇವಾಗ ಹೋಗ್ತಾ ಇದ್ದೀನಿ ಗೈಸ್ ಮನೆಗೆ. ನೋಡ್ರಿ ಗೈಸ್ ಈ ತೇಜುದು ಒಂದೊಂದು ಅಲ್ಲ ಗೈಸ್ ಕ್ವಾಟ್ಲೆ. ನಿಮ್ದಾಗ ಮನೆಗೆ ಹೋಗಿ ಎಡಿಟ್ ಮಾಡೋದ ಅಂತ ಅನ್ಕೊಂಡೆ, ಬಟ್ ಇಲ್ಲಿ ಪಾರಿವಾಳದ ಫೋಟೋ ತೆಗಿಬೇಕು ಬಾ ಅಂದ್ಬಿಟ್ಟು ಕರ್ದವ್. ನೋಡ್ರಿ ಇಲ್ಲಿ ಹಕ್ಕಿಗಳು ನೋಡ್ರಿ ಹೆಂಗೆ ಸಾಕವನೆ ಅಕ್ಕಿಗಳು. ಇಲ್ಲಿ ನೋಡ್ರಿ ಬೋನಲ್ಲಿ ಅಕ್ಕಿಗಳವೆ. ಈಗ ಅಕ್ಕಿದು ಫೋಟೋ ಶೂಟ್ ಮಾಡ್ಬೇಕಂತೆ ಇವನು, ಅದಕ್ಕೆ ಇಲ್ಲಿ ನೋಡ್ರಿ ಗೈಸ್ ರೆಕ್ಕೆ ಕಟ್ ಮಾಡ್ತವನೆ ಅಕ್ಕಿಗೆ ಸಿಸರಲ್ಲಿ ಚುಕ್ಕು 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 ಅಂತ. ನೋಡ್ರಿ ವ್ಯೂ ಯಾವ ಥರ ಕಾಣ್ತದೆ ಇವ್ರ ಮನೆ ಮೇಲಿಂದ. ಇದಿಷ್ಟು ಸರೌಂಡಿಂಗು ಬಂಗ್ಲಿ ಬರ ನೋಡ್ರಿ. ಈಗ ಅಕ್ಕಿ ಫೋಟೋ ತೆಗಿಬೇಕಂತೆ, ಫೋಟೋ ತೆಗ್ಬಿಡೋದ. ಬರಲ್ಲ. ಇಲ್ಲಿ ನೋಡ್ರಿ ಟಾಪ್ ಆ್ಯಂಗಲಲ್ಲಿ ಅಕ್ಕಿ ಹೆಂಗಾರ್ತಾ ಇದೆ. ಪಲ್ಟಿ ಶಿಷ್ಯ ಇದು. ಪಲ್ಟಿ ಹಾರಾಟ, ಅದು ಪಲ್ಟಿ ಹೊಡ್ಕೊಂಡು ಹಾರಾಡೋದಂತೆ. ಇಲ್ಲಿ ನೋಡ್ರಿ ಎಲ್ಲ ಎಂಜಾಯ್ ಮಾಡ್ತಾವೆ ಶಿಷ್ಯಂದ್ರು. ಟ್ರಾ ಟುರ್ರ ಗೈಸ್ ನಮ್ಮ ತೇಜಿಗೆ ಫೋಟೋ ಎಲ್ಲ ಕ್ಲಿಕ್ ಮಾಡಿಬಿಟ್ಟು ಮನೆಗೆ ಬಂದು ಎಡಿಟ್ ಮಾಡಿ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡಿ ತಮ್ನೈಲ್ ರೆಡಿ ಮಾಡಿ ಎಲ್ಲ ಅಪ್ಲೋಡ್ ಮಾಡಾಯಿತು. ಇವಾಗ ಟೈಮ್ ಬಂದು 10 o'clock ಆಗೈತೆ. ಈಗ ಊಟ ಮಾಡೋಕೆ ಹೋಗ್ತಾ ಇದ್ದೀನಿ ಗೈಸ್. ಮತ್ತು ನಮ್ಮಮ್ಮ ಎಲ್ಲೋ ಹೊಟ್ಟೋಗವ್ರೆ. ನಮ್ಮ ಪಕ್ಕದ ಊರಲ್ಲಿ ನಾಟಕ ಅಂತೆ, ಸೊ ನಾಟಕ ನೋಡೋಕೆ ಹೋಗವ್ರೆ. ಈಗ ನಾನೇ ಊಟ ಹಾಕೊಂಡು ಮಾಡಬೇಕು. ಏನೋ ಗೊತ್ತಿಲ್ಲ. ಇದು ಸಾಂಬಾರು, ಅದು ಅನ್ನ, ಮೊಸಪ್ಪು ಸಾಂಬಾರು ಇರ್ಬೇಕನ್ಸುತ್ತೆ. ಗಮ್ ಬಂದೈತೆ ಮೂಗ್ಗೆ. ಈಗ ಮಸ್ತಾಗಿ ಊಟ ಮಾಡ್ಬೇಕು ಗೈಸ್. ಊಟ ಮಾಡಿಕೊಂಡು ಏನಿಲ್ಲ ಒಂದು ಸ್ವಲ್ಪ ಎಡಿಟ್ ಮಾಡ್ಬಿಟ್ಟು ಮಲ್ಕೊಳ್ಳೋದೆ. ಮತ್ತು ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗು ಚೆನ್ನಾಗಿದೆ, ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಮ್ಯಾಕ್ಸಿಮಮ್ ವೀಡಿಯೋನ ಶೇರ್ ಮಾಡಿರಿ. ಇನ್ಮೇಲೆ ವ್ಲಾಗ್ಗಳು ಬರ್ತಾ ಇರ್ತವೆ, ನೋಡ್ತಾ ಇರ್ರಿ. ಮತ್ತು ಲವ್ ಯು ಸೋ ಮಚ್. ಬಾಯ್ ಗೈಸ್.